ಕಸ್ಟಮರ್ಗೆ 2 ಕಿಲೋಮೀಟರ್ ಪಿಕಪ್ ಹೋಗ್ತಾರೆ. 2 ಕಿಲೋಮೀಟರ್ ಪಿಕಪ್ ಹೋದ್ರು ಅಲ್ಲಿಂದ ಬರಬೇಕಾದ್ರೆ ಕೆಲವರು ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದಾಗ ಅವ್ರ ಕಂಪ್ಲೇಂಟ್ ತೊಗೊಳ್ತಾನೆ, ನಮ್ಮ ಕಂಪ್ಲೇಂಟ್ ತೊಗೊಳ್ಳಲ್ಲ. ಅವ್ರು ಏನೇ ಮಾಡಿದ್ರು ನಮ್ಮ ಕಂಪ್ಲೇಂಟ್ ತೊಗೊಳ್ಳಲ್ಲ. ಆಟೋ ಡ್ರೈವರ್ ಕಂಪ್ಲೇಂಟ್ ತೊಗೊಳ್ಳಲ್ಲ. ಆದ್ಮೇಲೆ ಕಸ್ಟಮರ್ ಕಂಪ್ಲೇಂಟ್ ಅಷ್ಟಲ್ಲಿ ಏನಕ್ಕೆ ಅಪ್ಲೈ ಮಾಡ್ಕೋಬೇಕು? ಈಗ ಗ್ರಾಹಕರಿಗೆ ಓಲಾ ಉಬರ್ ವ್ಯವಸ್ಥೆ ಮಾಡಿರ್ತಾರೆ, ನೀವು ಬಾಡಿಗೆ ಹೋಗಿರ್ತೀರಿ, ಆ ಮೀಟರ್ ಏನಿರ್ತೀರಿ ನಾವೇನು ಮಾಡಿರಲಿಲ್ಲ. ಅಲ್ಲಿ ಆ ಜಾಗದಲ್ಲಿ ನಾವು ಏನು ತೊಂದರೆ ಕೊಟ್ಟಿರಲಿಲ್ಲ, ಏನಿಲ್ಲ. ಏನೋ ಒಂದು ರೀಸನ್ ಬರ್ತದೆ, ಆ ರೀಸನ್ ಪ್ಲಸ್ ಮಾಡ್ತಾರೆ ಅವರು. ಆ ರೀಸನ್ ತಗೋತಾರ ಕಂಪ್ಲೇಂಟ್. ಗ್ರಾಹಕರಿಗೆ ಸ್ಪಂದಿಸ್ತಾರೆ, ಚಾಲಕರಿಗೆ ಏನು ಸ್ಪಂದಿಸ್ತಾ ಇಲ್ಲ. ಬಟ್ ಕಸ್ಟಮರ್ಗೆ ಸ್ಪಂದಿಸ್ತವ್ರೆ. ಚಾಲಕರೇ, ಆಟೋ ಚಾಲಕರೇ ಆ ಬಾಡಿಗೆನ ರೈಡ್ ಹೋಗ್ಲಿಲ್ಲ ಅಂದ್ರೆ ಯಾರು ಸ್ಪಂದಿಸ್ತಾರೆ? ಯಾರು ಮಾಡ್ಬೇಕು ಅಲ್ವಾ? ಪ್ರತಿದಿನ 39 ರೂಪಾಯಿ ಪ್ಲಾಟ್ಫಾರ್ಮ್ ಚಾರ್ಜ್ ಹಾಕ್ತಾರೆ. 12 ರೂಪಾಯಿ ಏನೋ ಕೊಡ್ತಾರೆ, 13 ರೂಪಾಯಿ ಏನೋ ಕೊಡ್ತಾರೆ. 15 ಕೊಂಡೆ ಹಾಕೊಳ್ಳಿ. ಇಲ್ಲ ಪ್ರತಿ ರೈಡ್ಗೂ ಮಾಮೂಲಿ 5 ರಿಂದ 6 ರೂಪಾಯಿ, ಕಿಲೋಮೀಟರ್ 1 ರೂಪಾಯಿ ಹಾಕತಾರ, ಹಾಕೊಳ್ಳಿ. ಪ್ಲಾಟ್ಫಾರ್ಮ್ ಚಾರ್ಜ್ ಹಾಕ್ಬಾರ್ದು. ಈ ಓಲಾ ಉಬರ್ ಸಂಬಂಧಪಟ್ಟಂಗೆ ಮೈಸೂರಲ್ಲಿ ಎಲ್ಲಿದೆ ಕಚೇರಿ? ಜಯನಗರ ಹೋಗಿ ಮಾತಾಡಿದ್ರೆ ಊಬರ್ ಆಪ್ ಮಾಡ್ಕೊಳ್ಳಿ. ನಾನೇನು ಮಾಡಕ, ನೀವು ಓಡಿಸ್ಬೇಡಿ, ಊಬರ್ ಆಪ್ ಮಾಡ್ಕೊಳ್ಳಿ ಅಂತವ್ನ. ಏನ್ ಮಾಡ್ಬೇಕು? ನೀವೆಲ್ಲ ಏನ್ ಡಿಸೈಡ್ ಮಾಡಿದ್ರಿ? ನಾವೆಲ್ಲ ಏನ್ ಡಿಸೈಡ್ ಮಾಡ್ತೀವಿ? ಊಬರ್ 150 ಮೇಲೆ ಬಂದ್ರೆ ಎತ್ತುತ್ತೇವೆ, ಕಮ್ಮಿ ಬಂದ್ರೆ ಎತ್ತಲ್ಲ. ಅಷ್ಟೇ ನಮಗ್ ಲಾಸ್ ಆಯ್ತದೆ. ಈಗ ಒಂದು ಪಿಕಪ್ ಹೋಗ್ತೀನಿ ಅಂದ್ರೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗ್ಬೇಕು, 40 ರೂಪಾಯಿ ಕೊಡ್ತಾರೆ. 1.5 ಕಿಲೋಮೀಟರ್ ಹೋಗಕ್ಕೆ ಮಿನಿಮಮ್ 18 ರಿಂದ 20 ರೂಪಾಯಿ ಆಗಿರ್ತದೆ. ಅಲ್ಲಿಂದ ಪಿಕಪ್ ಮಾಡ್ಕೊಂಡ್ ಬಂದು 2.5 ಕಿಲೋಮೀಟರ್ ಬಿಟ್ರೆ 4 ಕಿಲೋಮೀಟರ್ ಆಯ್ತು. ಅದು 40 ರೂಪಾಯಿಲಿ 38 ಕೊಡ್ತಾರೆ. ಅದು ತಗೊಂಡು 4 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಆಗುತ್ತೆ. 4 ಕಿಲೋಮೀಟರ್ಗೆ 38 ರೂಪಾಯಿ ತಗೊಂಡ್ರೆ ಏನ್ ಸಿಗ್ತದೆ? ಈಗ ರೈಲ್ವೆ ಸ್ಟೇಷನ್ ಸಂಬಂಧಪಟ್ಟಂಗೆ ಈ ಸರೌಂಡಲ್ಲಿ ಎಷ್ಟು ಜನ ಆಟೋ ಚಾಲಕರು ಇದ್ದೀರಿ? ಸರ್, ಇಲ್ಲಿ ಒಂದು 150 ಜನ ಜಾಸ್ತಿ ಇದ್ದಾರೆ. ಜಾಸ್ತಿನೇ ಇದ್ದಾರೆ. ಈಗ ಸದ್ಯಕ್ಕೆ 150 ಜನನೇ ಕಟ್ಕೊಳ್ಳಿ. ಎಷ್ಟು ಜನ ನಿಂತಿರ್ತೀವಿ? 150 ಜನದಲ್ಲಿ ಎಷ್ಟು ಜನ ಎಲ್ರು ನಿಂತ್ಕೋತಾರಣ. ಆಫೀಸ್ ಮುಂದೆ ಹೋಯ್ತು, ಎಲ್ಲರೂ ಹೋಯ್ತೀವಿ. ಎಲ್ಲರೂ ಯಾವತ್ತು ದಿನಕ್ಕೆ ನಿಗದಿಪಡಿಸಿ. ಯಾಕಂದ್ರೆ ದುಡಿಯೋರಿಗೆ ಅರ್ಧ ಲಾಭ, ಕೂತ್ಕೊಂಡ್ರವ್ರಿಗೆ ಅರ್ಧ ಲಾಭ ಅಂದ್ರೆ ಜೀವನ ಸಂಪಾದನೆ ಕಂಪ್ಲೇಂಟ್ ಹಾಕಿದ್ದು. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ಇವತ್ತೇನು ನಮ್ಮ ಹೃದಯ ಭಾಗದಲ್ಲಿ ಮೈಸೂರಲ್ಲಿ ರೈಲ್ವೆ ಸ್ಟೇಷನ್ ಮುಂಭಾಗ ಇರ್ತಕ್ಕಂಥ ವೃತ್ತದಲ್ಲಿ ಸುಮಾರು 150-200 ಜನ ಆಟೋ ಚಾಲಕರಿದ್ದಾರೆ. ಆ ಆಟೋ ಚಾಲಕರಿಗೆ ಓಲಾ ಉಬರಿಂದ ಸಮಸ್ಯೆಗಳೇ ಜಾಸ್ತಿ, ನಷ್ಟನೇ ಜಾಸ್ತಿ ಹೊರತು ಆದಾಯ ಕಮ್ಮಿ, ಸಮಯ ವ್ಯರ್ಥ ಆಗ್ತಾ ಇದೆ. ಅವ್ರಿಗೆ ಓಲಾ ಉಬರ್ನವರು ಸ್ಪಂದಿಸ್ತಾ ಇಲ್ಲ. ಓಲಾ ಉಬರ್ ಅವ್ರಿಗೆ ಜಾಸ್ತಿ ಲಾಭ ಆಗ್ತಾ ಇದೆ, ಆಟೋ ಚಾಲಕರಿಗೆ ಕಮ್ಮಿ ಲಾಭ ಆಗ್ತಾ ಇದೆ. ದುಡಿಯೋದು ಇವರು, ಕೂತ್ಕೊಂಡು ತಿನ್ನೋನು ಅವನು, ಚೀನ ಇವರು, ಜಾನ ಅವರು ಆಗ್ತಾ ಇದ್ದಾರೆ. ಅದರಿಂದ ಇವೆಲ್ಲ ಒಂದು ಸಮಯವನ್ನು ನಿಗದಿಪಡಿಸಿ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ನಾವು ಖುದ್ದಾಗಿ ನೇರವಾಗಿ ಮಾತಾಡಿ ಸಂಬಂಧಪಟ್ಟಂತ ಮೇಲಧಿಕಾರಿಗಳ ದೂರು ತರಿಸೋಣ. ನಿಮಗೆ ಕಾನೂನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ಆಟೋ ಶಂಕರವ್ರು ಏನು ಹೋರಾಟ ಮಾಡಿ ನಮ್ಮ ಹೃದಯ ಗೆದ್ದಿದ್ದಾರೆ, ಆ ಹೃದಯದ ಮೂಲಕ ನಮ್ಮ ಅಧಿಕಾರಿಗಳ ಮನಸ್ಸಿಗೆಲ್ಲ ಅಂತ ಹೇಳ್ತಾ ನನ್ನ ಮಾತನ್ನು ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ, ಆಟೋ ಚಾಲಕರಿಗೆ, ಶಂಕರ್ ನಾಗ್ ಅವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ,